ಬೆಂಗಳೂರಿನ ಯುವಕರ ಸಾಧನೆ 22,000 ರೂಪಾಯಿಗೆ ರೆಡಿಯಾಯಿತು ಟೆಲಿಫಿಲ್ಮ್. ಸಿನಿಮಾ ನೋಡಿ ಮೆಚ್ಚಿಕೊಂಡ್ರು ಶ್ರೀನಗರ ಕಿಟ್ಟಿ. ಈಗಿನ ಕಾಲದ ಸಿಟಿ ಹುಡುಗರು ಅಂದ್ರೆ ತಕ್ಷಣ ಬಾರ್, ಪಬ್, ಫ್ರೆಂಡ್ಸ್, ಮೂವಿ ಅಂತ ಕಾಲ ಕಳೀತಾರೆ ಅನ್ನೋ ಭಾವನೆ ಮೂಡುತ್ತೆ. ಆದರೆ ಈ ಸ್ಟೋರಿಲಿ ಬರೋ ಯುವಕರ ತಂಡ ಮಾತ್ರ ತುಂಬಾನೇ ಡಿಫರೆಂಟ್. ತಮ್ಮದೇ ಆದ ಟೀಮ್ ಕಟ್ಕೊಂಡು ಟೆಲಿಫಿಲ್ಮ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಈ ಮೂವಿ ಹೆಸರು ಮಿಸ್ಡ್ ಕಾಲ್. ಹೆಸರೇ ಹೇಳೋ ಹಾಗೆ ಇದರ ಕಥೆ ಈಗಿನ ಯುವಕರು ಮತ್ತು ಮೊಬೈಲ್ನ ಪ್ರಪಂಚವೇ ಇದರ ಕಥಾವಸ್ತು. ಇದನ್ನ ಮಾಡಿರೋದು ಬೆಂಗಳೂರಿನ 10 ಜನ ಯುವಕರನ್ನ ಒಳಗೊಂಡ D6 ಮತ್ತು ಫ್ರೆಂಡ್ಸ್ ಟೀಮ್. ಏನಾದ್ರೂ ಸಾಧಿಸಬೇಕು ಅನ್ನೋ ಮನೋಭಾವದಿಂದ ಎಲ್ಲರೂ ಒಟ್ಟಿಗೆ ಸೇರಿ ಯುವ ಜನತೆಗೆ ಒಳ್ಳೆಯ ಮೆಸೇಜ್ ಅನ್ನ ಕೊಡೋದಕ್ಕೆ ಇದನ್ನ ಮಾಡಿದ್ದಾರೆ. ನಟ ಶ್ರೀನಗರ ಕಿಟ್ಟಿ ಕೂಡ ಇದನ್ನ ನೋಡಿ ಮೆಚ್ಚಿ ಈ ಹುಡುಗರ ಬೆನ್ನು ತಟ್ಟಿದ್ದಾರೆ. ಸಮಾಜಕ್ಕೆ ಏನಾದರೂ ಒಂದು ಹೊಸದಾಗಿ ಏನಾದರೂ ತೋರಿಸ್ಬೇಕು ಅಂತ ಅನ್ಕೊಂಡ್ರೆ ಒಂದಷ್ಟು ಯಂಗ್ ಹುಡುಗರು ಎಲ್ಲ ಸೇರ್ಕೊಂಡು ಒಂದು 2 ಒಳ್ಳೆ ಶಾರ್ಟ್ ಫಿಲ್ಮ್ಸ್ ಮಾಡಿದ್ದಾರೆ. ಈವನ್ ನವೆಂಬರ್ 26 ಆಗ್ಬೋದು, ಮಿಸ್ಡ್ ಕಾಲ್ ಆಗ್ಬೋದು. 2ರಲ್ಲಿ ಏನೋ ಹೊಸತನ ಕಾಣುತ್ತೆ. ಇವ್ರುಗಳಿಂದ ಸಿನಿಮಾ ಇಂಡಸ್ಟ್ರಿಗೆ ಮತ್ತು ನಮ್ಮ ಕಲಾರಂಗಕ್ಕೆ ತುಂಬ ಕೆಲಸಗಳಾಗಿವೆ. ಮಿಸ್ಡ್ ಕಾಲ್ ಒಂದೇ ಅಲ್ಲದೆ ಹಳ್ಳಿ ಹುಡುಗನ ಸಾಧನೆಯ ಕಥೆ ಇರೋ ನವೆಂಬರ್ 26 ಅನ್ನೋ ಸಾಕ್ಷ್ಯಚಿತ್ರವನ್ನ ಕೂಡ ಇವರು ಮಾಡಿದ್ದಾರೆ. ಈ 2 ಚಿತ್ರಕ್ಕಾಗಿ ಇವರು ಖರ್ಚು ಮಾಡಿರೋದು ಬರೇ 22,000 ರೂಪಾಯಿ. ಕ್ಯಾಮೆರಾ, ವಿಡಿಯೋ, ಎಡಿಟಿಂಗ್, ಸ್ಕ್ರಿಪ್ಟ್ ಎಲ್ಲವೂ ಇವರದ್ದೇ. ತಮ್ಮಲ್ಲಾಗೋ ಬದಲಾವಣೆಗಳನ್ನೇ ಸಾಕ್ಷ್ಯಚಿತ್ರದ ಮೂಲಕ ತೋರಿಸೋ ಪ್ರಯತ್ನ ಮಾಡಿದ್ದಾರೆ. ರೆಗ್ಯುಲರ್ ಸ್ಟೋರಿಗಿಂತ ಔಟ್ ಆಫ್ ಬಾಕ್ಸ್ ಒಂದು ಪ್ರೆಸೆಂಟ್ ಸಿಚುಯೇಷನ್ ನಡೀತಾ ಇರೋಂಥ ಒಂದು ಸ್ಟೋರಿ ಮಾಡಬೇಕು. ಅದಕ್ಕೆ ಜನಕ್ಕೆ ಗೊತ್ತಾಗಬೇಕು, ಹೌದಪ್ಪ ಇವತ್ತಿನ ಸದ್ಯದ ಪರಿಸ್ಥಿತಿಯಲ್ಲಿ ಹಿಂಗೆ ನಡೀತಾ ಇರೋದು ಅಂತ. ಯಾವ್ದ್ರ ಬಗ್ಗೆ ಮಾಡೋಣ ಅಂತ ಯೋಚನೆ ಮಾಡಬೇಕಾದ್ರೆ ನಮ್ಗೆ ಅನಿಸಿದ್ದು ಅಂದರೆ ಒಂದು ಮೊಬೈಲ್ ಬಗ್ಗೆ. ಬಿಕಾಸ್ ಮೊಬೈಲ್ ಅನ್ನೋದು ಇವಾಗ ಪ್ರತಿಯೊಬ್ಬರು ಉಪಯೋಗಕ್ಕೆ ಶುರು ಮಾಡಿದ್ದಾರೆ. ಹಂಗೆ ನಾವು ಫ್ರೆಂಡ್ ಸರ್ಕಲ್ ಅಲ್ಲಿ ನೋಡ್ತಾ ಇದ್ದೀವಿ. ನಾವು ಮೆಸೇಜ್ ನಂಬರ್ ಸಿಕ್ಕಿದ್ರೆ ಫುಲ್ ಡೀಪ್ ಆಗಿ ಇನ್ವಾಲ್ವ್ ಆಗೋದು, ಅದೆಲ್ಲ ಆಮೇಲೆ ಸ್ವಲ್ಪ ದಿನ ಆಮೇಲೆ ಸಖತ್ತು ಬೇಜಾರಾಗೋದು. ಸೊ ಇದೆಲ್ಲ ನೋಡಿದಾಗ ನಾನು ದೀಪೇಶ್ ಕುತ್ಕೊಂಡು ಓಕೆ ಇದ್ರ ಬಗ್ಗೆ ನಾನು ಕಾನ್ಸೆಪ್ಟ್ ಮಾಡೋಣ ಅಂತೇಳಿ ಇದನ್ನ ಶುರು ಮಾಡಿದ್ವಿ. ಪ್ರೆಸೆಂಟ್ ಸಿಚುಯೇಷನ್ಗೆ ಒಂದು ಆಪ್ಟ್ ಆಗುತ್ತೆ ಅಂತ. ಇವರ ಈ ಶ್ರಮಕ್ಕೆ ಎಲ್ಲರಿಂದ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ಇದರಿಂದ ಸಂತೋಷವಾಗಿರೋ ಟೀಮ್ ಸಾಕ್ಷ್ಯಚಿತ್ರ ತೆಗೆಯೋ ತಮ್ಮ ಪ್ರಯತ್ನವನ್ನ ಮುಂದುವರೆಸಿದೆ. ಪ್ರತಿ ಹೆಜ್ಜೆಯಲ್ಲೂ ಹೊಸತನ್ನ ಮಾಡೋ ಉತ್ಸಾಹ ಟೀಮ್ನಲ್ಲಿದೆ. ಇವತ್ತು ಫಿಲ್ಮ್ ಅಂದ್ರೆ ಕೋಟಿ ಬಜೆಟ್ ನೆನಪಾಗುತ್ತೆ. ಆದ್ರೆ ಕಡಿಮೆ ದುಡ್ಡಲ್ಲಿ ಇಂಥ ಚಿತ್ರ ಮಾಡೋ ಪ್ರತಿಭೆಗಳು ಬೆಳೆಯೋ ಅವಶ್ಯಕತೆ ಇದೆ. ಕೋಕಿಲ, ಜನಶ್ರೀ ನ್ಯೂಸ್, ಬೆಂಗಳೂರು. ಈಗ ಬ್ರೇಕ್ ಆದ್ಮೇಲೆ ಸಿಟಿ ಲೈಟ್ಸ್.